ಇದ್ರ ಮಧ್ಯೆ ಒಂದಿಷ್ಟು ಜನರು ನಮ್ಮ ಪಕ್ಷದ ಮುಖಂಡರಾಗಿದ್ದರು, ಮಾಜಿ ಶಾಸಕರಾಗಿದ್ದರು, ಹಾಲಿ ಶಾಸಕರಾದವರು ಮತ್ತು ಕೇಂದ್ರದ ಸಚಿವರಾದವರು ಬಾಯಿ ಬಂದಂಗೆ ಈ ಅಧ್ಯಕ್ಷರ ಬಗ್ಗೆ ಮಾತಾಡೋದು. ಈ ಪ್ರಕ್ರಿಯೆಗಳು ನಡೀತಿರ್ಬೇಕಾದ್ರೆ ಯಾಕೆ ಮಾತಾಡಬೇಕು? ಇನ್ನೊಂದು ವಾರನೋ 15 ದಿನ ಕಾಯ್ಬೇಕಲ್ಲ ಅವರು. ಯಾಕೆ ಮಾತಾಡ್ತಾರೋ ಗೊತ್ತಿಲ್ಲ. ಇದು ಯಾರು ಸಹಿಸ್ಕೊಳ್ಳೋ ಅಂತದ್ದೆಲ್ಲ. ಜನಸಾಮಾನ್ಯರು ಕೂಡ ಸಹಿಸ್ಕೊಳ್ತಾ ಇಲ್ಲ, ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಸಹಿಸ್ಕೊಳ್ತಾ ಇಲ್ಲ. ಏನೇ ನಡೆಯೋದಿದ್ರು ಇನ್ನು 8 ದಿನ 15 ದಿನದಲ್ಲಿ ನಡೀತದೆಯಲ್ಲ. ರಾಷ್ಟ್ರೀಯ ಅಧ್ಯಕ್ಷರ ನೇಮಕದವರೆಗೂ ಅಥವಾ ಚುನಾವಣೆಯವರೆಗೂ ಇನ್ನೊಂದು 8-10 ದಿನ 15 ದಿನ ಇದೆ. ಇದ್ರ ಮಧ್ಯೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇದು ನಾವು ಖಂಡಿಸ್ತೇವೆ. ನಾನಂತೂ ಖಂಡಿಸ್ತೇನೆ. ಅವರು ಬಾಯಿಗೆ ಬೀಗ ಹಾಕಬೇಕು. ಈ ತರ ಯಡಿಯೂರಪ್ಪನ ಬಗ್ಗೆ ಮಾತಾಡೋದು, ನಮ್ಮ ಪಕ್ಷದ ಅಧ್ಯಕ್ಷರ ಬಗ್ಗೆ ಮಾತಾಡೋದು, ಯಾವುದೋ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡೋದು. ಅವಾಗೆಲ್ಲ ಏನು ಇವ್ರಿಗೆ ಜೀವ ಇರ್ಲಿಲ್ವಾ? ಏನಾಗಿತ್ತು ಇವ್ರಿಗೆ ಅವಾಗ ಮಾತಾಡ್ಲಿಕ್ಕೆ? ಇವ್ರು ಶಾಸಕರಾಗಿದ್ರು, ಮಂತ್ರಿಗಳಾಗಿದ್ರು. ಆಗ ಮಾತಾಡದೇನೆ ಈ ಒಂದು 15 ದಿನದಲ್ಲಿ ಮಾತಾಡೋದಿದೆಯಲ್ಲ, ಇದು ಸರಿಯಲ್ಲ. ಅಧ್ಯಕ್ಷರು ಯಾರಾಗಬೇಕು ಅಂತ ಚುನಾವಣೆ ನಡೀತದೆ. ಚುನಾವಣೆ ನಡೆದಿದ್ರೆ ನಮ್ಮಲ್ಲಿ ಬಹುಮತ ಅಲ್ಲ, ಸಹಮತದೊಂದಿಗೆ ನಡೆಯೋದು. ಬಿಜೆಪಿಯಲ್ಲಿ ನಾನು ನೋಡಿದಂಗೆ ಇಲ್ಲಿಯವರೆಗೆ ಸಹಮತದೊಂದಿಗೆ ನಡೆದಿದೆ. ಅದನ್ನ ಸಹಮತ ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಹೈಕಮಾಂಡ್ ಅವರು ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಇವರು ಮಾತಾಡಿದಕ್ಕೆ ಏನು ಶಿಕ್ಷೆ, ಮಾತಾಡಿದಕ್ಕೆ ಏನು ಪರಿಹಾರ? ಬಾಯಿ ಬಂದ ಡ್ಯಾಮೇಜ್, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಎಲ್ಲರಿಗೂ ಡ್ಯಾಮೇಜ್ ಆಗ್ತಾ ಇದೆ. ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಹಾಗಾಗಿ ಅದನ್ನು ಕೂಡ ನಾವು ಇವತ್ತು ಅಗರ್ವಾಲ್ ಅವರಿಗೆ ಹೇಳ್ತೇವೆ. ಇನ್ನು ನಾನು ಹೇಳಿದ್ನಲ್ಲ, ಪೇಜ್ ಪ್ರಮುಖ್, ನಮ್ಮ ಬೂತ್ ಅಧ್ಯಕ್ಷ, ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ, ನಮ್ಮ ಮಂಡಲಗಳು ಮತ್ತು ಜಿಲ್ಲಾಧ್ಯಕ್ಷರು ನೇಮಕಗಳು ಆಗಿ ಜಿಲ್ಲಾಧ್ಯಕ್ಷರಿಗೆ ಬಂದಿದ್ದೇವೆ ನಾವು ಬಹುತೇಕ. ಇದ್ರ ಮಧ್ಯೆ ಬಾಯಿ ಬಂದಂಗೆ ಒಂದು 15 ದಿನ 8 ದಿನ ಸರಿ ಇರಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಏನ್ ಪೇಪರ್ನಾಗ ಯಾರು ಹೇಳೋದು? ಅಧ್ಯಕ್ಷ ಬೇಡ ಅಂದ್ರೆ ಅವ್ರು ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ಕೊಳ್ಳಿ ಇವರು. ಅದ್ರ ನಾವೀಗ ಅವ್ರು ಹೇಳಿದಕ್ಕಾಗಿ ನಾವು ಹೇಳ್ತಿದ್ದೇವೆ, ಈಗಿರೋ ಅಧ್ಯಕ್ಷನ ಮುಂದುವರಿಸಬೇಕು ಅಂತ ನಾವೀಗ ಹೇಳೋದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ದಿದ್ರೆ ಹೈಕಮಾಂಡ್ನವರು, ಪಕ್ಷದ ಪ್ರಮುಖರು, ಪರಿವಾರದ ಪ್ರಮುಖರು ಎಲ್ಲರೂ ಸೇರಿ ಮಾತಾಡಿ ಮಾಡೋ ವ್ಯವಸ್ಥೆ ಬಿಜೆಪಿಯಲ್ಲಿ. ಆದ್ರೆ ಇವರು ಒಂದಿಷ್ಟು ಜನ ಚುನಾವಣೆ ಮಾಡ್ತೇವೆ, ಅಭ್ಯರ್ಥಿ ಹಾಕ್ತೇವೆ, ಪೇಪರ್ನಾಗ ಯಾಕೆ ಹೇಳ್ಬೇಕು? ಅದನ್ನ ಸಾರ್ವಜನಿಕರು ಓಟ್ ಹಾಕದೆ ಇದು ಅಲ್ವಲ್ಲ. ಯಾರ್ಯಾರು ಓಟ್ ಹಾಕ್ಬೇಕು ಅಂತೇಳಿ ಅಲ್ಲಿ ಆಗಿದೆ. ಮಂಡಲದಿಂದ ಆಯ್ಕೆ ಆಗಿದ್ದಾರೆ, ಮಂಡಲದಿಂದ ಜಿಲ್ಲೆಗೆ ಆಯ್ಕೆ ಆಗಿದ್ದಾರೆ, ಜಿಲ್ಲೆಯಿಂದ ರಾಜ್ಯಕ್ಕೆ ಒಂದು ಪ್ರಕ್ರಿಯೆ ನಡೆಸಿದ್ದಾರೆ. ಯಾರು ಚುನಾವಣಾಧಿಕಾರಿ ನೇಮಕ ಆಗಿದ್ದಾರೆ, ಅವ್ರು ಮಾಡ್ತಾರೆ ಈ ಕೆಲಸವನ್ನ. ಇವ್ರು ಯಾರು? ಅಭ್ಯರ್ಥಿ ಹಾಕ್ತೀವಿ ಅಂತ ಚುನಾವಣಾಧಿಕಾರಿಗೆ ಅಷ್ಟೇ ಹೇಳ್ಬೇಕು. ಗಣೇಶ್ ಕಾರ್ಣಿಕ್ ಅವ್ರಿಗೆ ಹೇಳ್ಬೇಕು. ಗಣೇಶ್ ಕಾರ್ಣಿಕ್ ನಮ್ಮ ಪಕ್ಷದ ರಾಜ್ಯದ ಚುನಾವಣಾಧಿಕಾರಿ. ಓವರ್ ಆಲ್ ಅದನ್ನ ನೋಡ್ತಕ್ಕಂಥವ್ರು ಶಿವರಾಜ್ ಸಿಂಗ್ ಚೌಹಾಣ್ ಅವರು. ಅವರಿಬ್ಬರಿಗೆ ಹೋಗಿ ಹೇಳ್ಬೇಕಲ್ಲ ಇವರು. ಅದು ಬಿಟ್ಟು ಪೇಪರ್ನಾಗ ಯಾಕೆ ಹೇಳ್ತಾರೆ? ಇದಕ್ಕೆ ಪಕ್ಷ ಏನ ಹೇಳ್ತದೆ ಅದನ್ನ ಇವತ್ತು ಹೋಗಿ ಕೇಳ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.